ನಮಸ್ಕಾರ. ರಾಹುಲ್ ಡಿಟೋ ಮತ್ತು ಅಲೋಕೆ ಕನ್ನಡದಲ್ಲಿರುವಂತಹ ಫೇಮಸ್ ರ್ಯಾಪರ್ಸ್ ಇಬ್ಬರ ನಡುವೆ ಎಷ್ಟು ಟ್ಯಾಲೆಂಟ್ ಇದೆಯೋ ಅದೇ ರೀತಿಯಾಗಿ ಕ್ಲಾಶ್ಗಳು ಇವೆ. ಹಿಂದೆ ಕೂಡ ನಿಮ್ಮ ಸೂಪರ್ ಟಿವಿ ಕನ್ನಡ ವಿಸ್ತೃತವಾಗಿ ಇವರ ಡಿಟೇಲ್ ಆಗಿ ಏನೇನು ಕ್ಲಾಶ್ ನಡೀತು ಇದ್ರ ಬಗ್ಗೆ ಡೀಟೇಲ್ ಅನ್ನು ನಿಮಗೆ ರಿಪೋರ್ಟ್ ಅನ್ನು ಕೊಟ್ಟಿತ್ತು. ಸೊ ಇದೀಗ ಮತ್ತೊಮ್ಮೆ ಇದು ಹತ್ಕೊಂಡಿದೆ ಅಂತ ಹೇಳಬೇಕು. ಸೊ ಮೊನ್ನೆ ಅಷ್ಟೇ ಪ್ಲೀಸ್ ವರಿ ಅನ್ನೋ ಸಾಂಗ್ ಅನ್ನ ರಾಹುಲ್ ಡಿಟೋ ರಿಲೀಸ್ ಮಾಡಿದ್ರು. ಹಿಂದೆ ನನ್ಗನ್ಸಿದ್ದು ಟೂನಲ್ಲಿ ಹಲವಾರು ಆರೋಪಗಳನ್ನ ಅಲೋಕೆ ಮೇಲೆ ರಾಹುಲ್ ಡಿಟೋ ಮಾಡಿದ್ರು. ಅಂದ್ರೆ ಈ ಕಾನ್ಸರ್ಟ್ಗಳಾದಾಗ 50% ಅವ್ರು ಹಣ ಇಟ್ಕೊಳ್ತಾ ಇದ್ರು, 50% ನಮ್ಗೆ ಹಂಚ್ತಾ ಇದ್ರು, ಜೊತೆಗೆ ನಮ್ಮ ಟ್ಯಾಲೆಂಟ್ ಅನ್ನ ಬಳಸ್ಕೊಂಡು ಇವರು ಬೇಳೆ ಬಯಸ್ಕೋತಾ ಇದ್ರು ಅಂತ ರಾಹುಲ್ ಡಿಟೋ ಅಲೋಕೆ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡಿದ್ರು. ಜೊತೆಗೆ ಚಂದನ್ ಶೆಟ್ಟಿನ ಎಲ್ಲೊಂದ್ ಕಡೆ ಕೆರಿಯರ್ ಅನ್ನ ಮುಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿದ್ದು, ಅದಾದ್ಮೇಲೆ ಚಂದನ್ ಶೆಟ್ಟಿ ಜೊತೆನೆ ಅಲೋಕೆ ಬಹಳ ಕ್ಲೋಸ್ ಆದ್ರು. ಇದು ಯಾವ ರೀತಿಯಾದಂತ ಒಂದು ಹಾನೆಸ್ಟಿ ಅನ್ನೋ ಬಗ್ಗೆ ಪ್ರಶ್ನೆ ಆಗಿತ್ತು. ಜೊತೆಗೆ ಇವರ ನಡುವೆನೆ MC ಬಿಜ್ಜು, ರಾಹುಲ್ ಡಿಟೋ ಇವರೆಲ್ಲರೂ ಕೂಡ SID ಇರಬಹುದು, ಇವರೆಲ್ಲ ಅಲೋಕೆ ವಿರುದ್ಧ ರೆಬಲ್ ಆಗಿದ್ದು ಅವರೇ ಸೆಪರೇಟ್ ಆಗಿ ಮ್ಯೂಸಿಕ್ ಅನ್ನ ಮಾಡೋಕೆ ಶುರು ಮಾಡಿದ್ದು ಎಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ. ಸೊ ಅಲೋಕೆ ಇಷ್ಟವರೆಗೂ ಕೂಡ ಕೊಟ್ಟಂತ ರಿಪ್ಲೈಗಳು ಬಹಳ ಸಾಫ್ಟ್ ಆಗಿತ್ತು, ಅಷ್ಟು ಅಗ್ರೆಸಿವ್ ಆಗಿ ಹೋಗಿರ್ಲಿಲ್ಲ ಕಂಪೇರ್ ಟು ರಾಹುಲ್ ಡಿಟೋ. ಆದ್ರೆ ರಾಹುಲ್ ಡಿಟೋ ಅವರ ಈ ಬಾರಿಯ ರ್ಯಾಪ್ ಇದೆಯಲ್ಲ, ಪ್ಲೀಸ್ ವರಿ ಅನ್ನೋ ಸಾಂಗ್ ಏನೊಂದು 4-5 ದಿನಗಳ ಹಿಂದೆ ಬಂತು. ಕೆಲವೊಂದು ಪದಗಳು ಅವರು ಬಳಸಿರುವಂಥದ್ದು ಎಲ್ಲೊಂದು ಕಡೆ ಅವರ ಒಂದು ಆ ಸೊಫಿಸ್ಟಿಕೇಶನ್ ಲೈನ್ ಏನಿದೆ ಅದನ್ನ ದಾಟಿ ಇತ್ತು. ಸೊ ಮೇ ಬಿ ಅದಕ್ಕೋಸ್ಕರನೇ ಅಲೋಕೆ ಈ ಬಾರಿ ಓಪನ್ ಆಗಿ ಮಾತನಾಡಿದ್ದಾರೆ. ಸೊ ಅವ್ರ ಬಗ್ಗೆ ಒಂದಷ್ಟು ರಿಪ್ಲೈ ಅನ್ನ ಕೊಟ್ಟಿದ್ದಾರೆ, ಒಂದಷ್ಟು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಅಲೋಕೆ, ಬನ್ನಿ ನೋಡೋಣ. ಇವತ್ತೊಂದು ಪೋಸ್ಟ್ ಅನ್ನ ಮಾಡಿರುವಂತಹ ಅಲೋಕೆ, ಸತ್ಯ ಪ್ಲೀಸ್ ತಗೊಳ್ಳಿ, ಪ್ಲೀಸ್ ನನ್ನ ನಂಬಿ, ಪ್ಲೀಸ್ ಅಂತ ಹೇಳೋದು ಇದೆಲ್ಲ ಕೇಳಿಬರೋದು ಚೋರ್ ಬಜಾರ್ನಲ್ಲಿ, ಒರಿಜಿನಲ್ ಬ್ರಾಂಡೆಡ್ ಶೋರೂಮ್ನಲ್ಲ. ಲಾಯಲ್ಟಿ, ಫ್ರೆಂಡ್ಶಿಪ್, ಬ್ರದರ್ಹುಡ್ ಬಗ್ಗೆ ಮಾತನಾಡುವಂತ ಯೋಗ್ಯತೆ ಇರೋದು ಅದನ್ನ ಉಳಿಸ್ಕೊಳ್ಳೋರಿಗೆ ಮಾತ್ರ. ನಿಂಗಲ್ಲ ಇಷ್ಟು ದಿನ ಪುಂಗಿ ಊದ್ಕೊಂಡು ಹೇಟ್ ಕತೆ ಕಟ್ಕೊಂಡು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಕೊಂಡಿದ್ದು ಆಯ್ತು. ರ್ಯಾಪ್ ಕಲ್ಚರ್ ಮತ್ತು ಇಂಡಿಯಾ ಆರ್ಟಿಸ್ಟ್ನ ನಿನ್ನ ಬೆನಿಫಿಟ್ಸ್ಗೆ ಯೂಸ್ ಮಾಡ್ಕೊಂಡು ಓಡಾಡ್ತಿದ್ದ ಟೈಮ್ ಮುಗೀತು. ಇನ್ಮೇಲೆ ನನ್ನ ತಂಟೆಗೆ ಬಂದ್ರೆ ನಾನು ಸುಮ್ಮನಿರಲ್ಲ. ಒಬ್ಬ ವ್ಯಕ್ತಿ ತಾಳ್ಮೆನ ಪದೇ ಪರೀಕ್ಷೆ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ನಾನಾಗೋ ಹಾಗೆ ಮಾಡಬೇಡ ಅಂತ ಓಪನ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಿಗೆ ನಿಲ್ಸೋದಿಲ್ಲ ಅಲೋಕೆ, ಮತ್ತೆ ಮುಂದುವರಿಸಿದ್ದಾರೆ. ಯು ಆರ್ ಎ ಬ್ರದರ್ ಒನ್ಸ್, ಆ ಸೆಂಟಿಮೆಂಟ್ ಇದ್ದಿದ್ದಕ್ಕೆ ನಿಂಗೆ ರಿಪ್ಲೈ ಕೊಟ್ಟಿಲ್ಲ, ಬಟ್ ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೈ ಸೈಲೆನ್ಸ್ ಫಾರ್ ಮೈ ವೀಕ್ನೆಸ್ ಅಂತ ಹೇಳಿದ್ದಾರೆ. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿನ್ನ ಕನ್ಸಲು ನನ್ನ ಟ್ಯಾಲೆಂಟ್ನ ಮುಟ್ಟೋಕ್ಕಾಗಲ್ಲ, ಅದು ನಿಂಗೆ ಚೆನ್ನಾಗಿ ಗೊತ್ತು. ನಿನ್ನನ್ನು ಸಾಯಿಸಿ ಹೂತಾಕೋದು ನಿನ್ನ ಭ್ರಮೇಲಿ ಅಷ್ಟೇ ಅಂತ ಹೇಳಿದ್ದಾರೆ. ಜೊತೆಗೆ ಕೊನೆಯದಾಗಿ ವೇಕ್ ಅಪ್ ಡಿಟೋ ಫ್ರಮ್ ಯುವರ್ ಡೆಲ್ಯೂಷನ್ ಅಂತ ಕೂಡ ಹೇಳಿದ್ದಾರೆ. ಗುಡ್ ವೈಬ್ಸ್ ಓನ್ಲಿ ಅಂತ ಈಗ ತಿಳಿಸಿದ್ದಾರೆ. ಸೊ ಅಲೋಕೆ ಒಂದು ಡೀಟೇಲ್ ಆದಂಥ ಒಂದು ಪೋಸ್ಟ್ ಅನ್ನು ಹಾಕಿರೋದು, ನೇರವಾಗಿ ವಾರ್ನಿಂಗ್ ಕೊಟ್ಟಿರೋದು, ನನ್ನ ಟ್ಯಾಲೆಂಟ್ ಅನ್ನ ಮುಟ್ಟೋಕೆ ದಯವಿಟ್ಟು ಬರಬೇಡ, ಅದು ನಿನ್ನ ಕೈಯಲ್ಲಿ ಆಗಲ್ಲ ಅನ್ನೋದು ನಿನ್ ಚೆನ್ನಾಗಿ ಗೊತ್ತು, ನನ್ನ ಸಾಯಿಸಿ ಹೂತಾಕೋದು ನಿನ್ನ ಭ್ರಮೇಲೆ ಅಷ್ಟೇ ಅಂತ ಕೂಡ ಹೇಳಿರೋದು. ಸೊ ಅಲ್ಲಿಗೆ ಅಲೋಕೆ ಕಡೆಯಿಂದ ಒಂದು ಖಡಕ್ ರಿಪ್ಲೈ ಈಗ ರಾಹುಲ್ ಡಿಟೋಗೆ ಬಂದಿದೆ. ಇತ್ತೀಚೆಗೆ ಅವರು ಬಂದಂಥ ಒಂದು ಸಾಂಗ್ ಏನಿದೆ ಡಿಸ್ಟ್ರಾಕ್ಟ್ ಅಂತ ಮಾಡಿದ್ರು, ಇದು ನಿಜಕ್ಕೂ ಅಲ್ಲಿ ಅನ್ಯಾಯ ಆಗಿದೆಯೋ ಅಥವಾ ಇದರಿಂದ ಏನಾದರೂ ಒಂದಷ್ಟು ಪಾಪ್ಯುಲಾರಿಟಿ ಸಿಗುತ್ತೆ ಅಂತ ಇವ್ರು ಮಾಡ್ತಿದಾರೋ ಅನ್ನೋ ಡೌಟ್ ಇತ್ತು. ಬಟ್ ಇವಾಗ ಅಲೋಕೆ ಅವರ ರಿಪ್ಲೈನ ನೋಡಿದ್ರೆ ಇದು ತೀರಾ ಪರ್ಸನಲ್ ಅಂತ ಅನ್ನಿಸ್ತಾ ಇದೆ. ಯಾವುದೇ ಒಂದು ಹೈಪ್ಗೋಸ್ಕರ ಅಥವಾ ಒಂದು ಪ್ರಚಾರ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಇದು ಪ್ಯೂರ್ ಪರ್ಸನಲ್ ಆದಂತಹ ಒಂದು ಕ್ಲಾಶ್ ಅಂತ ಅನ್ನಿಸ್ತಾ ಇದೆ. ಸೊ ಇಬ್ಬರ ಫೈಟ್ ಬಗ್ಗೆ ನೀವೇನು ಹೇಳ್ತೀರಾ? ಇಬ್ಬರು ಕೂಡ ಒಳ್ಳೆ ಟ್ಯಾಲೆಂಟ್ ಇರುವಂಥವ್ರೇನೆ, ಬಟ್ ಎಲ್ಲೋ ಒಂದು ಕಡೆ ಇಬ್ಬರ ಕ್ಲಾಶ್, ಕನ್ನಡದ ರ್ಯಾಪ್ ಇನ್ನೂ ಕೂಡ ರ್ಯಾಪ್ ಲೋಕ ಅಂತ ಏನು ಹೇಳ್ತೀವಿ ಅದು ಇನ್ನೂ ಕೂಡ ಬೂಮ್ ಆಗಿಲ್ಲ ನಮ್ಮ ನಿರೀಕ್ಷೆ ಮಟ್ಟಕ್ಕೆ, ನಾವು ಹಿಂದಿ ಬೇರೆ ಲ್ಯಾಂಗ್ವೇಜ್ಗೆಲ್ಲ ಕಂಪೇರ್ ಮಾಡಿದ್ರೆ. ಸೊ ಇಂಥ ಟೈಮಲ್ಲಿ ಇಬ್ಬರು ಬಡ್ಡಿಂಗ್ ಅಥವಾ ಇನ್ನೂ ಶೈನ್ ಆಗ್ತಿರುವಂಥ ಟ್ಯಾಲೆಂಟ್ಗಳು ಕಿತ್ತಾಡ್ತಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇನು ಹೇಳ್ತೀರಾ? ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಮಸ್ಕಾರ.